ವೆರಿ ಡೇಂಜರಸ್. ಬೇಕರಿ ಪದಾರ್ಥಗಳನ್ನು ತಿನ್ನುವುದು ನಮ್ಮ ಆರೋಗ್ಯಕ್ಕೆ ತುಂಬ ಅಪಾಯಕಾರಿಯಾಗೈತಿ. ಆದ್ದರಿಂದ ಬೇಕರಿ ಪದಾರ್ಥಗಳಲ್ಲಿ ಒಂದಾದ ಎಗ್ ಪಪ್ಸನ್ನು ಮನೆಯಲ್ಲಿನ ಯಾವ ರೀತಿ ಮಾಡೋದಪ್ಪ ಅನ್ನೋದನ್ನು ಈ ಒಂದು ವಿಡಿಯೋದಾಗ ನೋಡೋಣ. ಇದಕ್ಕೆ ನೀವು ಮೊದಲು ಒಂದು 5ರಿಂದ 6 ಮೊಟ್ಟೆಗಳನ್ನು ಕುದಿಸ್ಕೋಬೇಕಾಗತ್ತೆ. ನೀವು ಅದಕ್ಕೆ ಸ್ವಲ್ಪ ಮೊಟ್ಟೆ ಹಾಕಿ, ನೀರು ಹಾಕಿ, ಉಪ್ಪು ಹಾಕಿ ಕುಕ್ಕರ್ನಾಗರೆ ಇಡಿ ಅಥವಾ ಹೊರಗಡೆ ಕೂಡ ಒಂದು ಪಾತ್ರೆಯಲ್ಲಿ ನೀವು ಅವುಗಳನ್ನು ಮೊಟ್ಟೆಗಳನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಸಣ್ಣಗೆ ಈರುಳ್ಳಿಗಳನ್ನು ಹೆಚ್ಚಿ ಅದಕ್ಕೆ ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಖಾರವನ್ನು ಹಾಕಿ ಈ ರೀತಿಯಾಗಿ ಒಂದು ಎಣ್ಣೆ ಇಡಿ ಅವುಗಳನ್ನು ಕರ್ಕೋಬೇಕು ಚೆನ್ನಾಗಿ. ಇದು ಎಗ್ ಪಪ್ಸ್ಗೆ ಇಡ್ತಕ್ಕಂಥ ಬಾಜಿ ಆಗೈತಿ. ನೀವು ಎಷ್ಟು ಎಗ್ಗನ್ನು ತೊಗೊಂಡ್ರಿ ಅದರ ಪ್ರಮಾಣ ಮೇಲೆ ನೀವು ಈ ಒಂದು ಬಾಜಿಯನ್ನು ರೆಡಿ ಮಾಡ್ಕೊರಿ. ನೋಡಿರಿ, ನಾವಿಲ್ಲಿ ಒಂದು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತೀವಿ, ನೋಡ್ಕೊಂಡು ಹಾಕೋರಿ. ಖಾರ, ಉಪ್ಪು ಅದು ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಖಾರನ ಕಡಿಮೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಉರಿಯನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಮಾಡಿರಿ. ಮೇಲ್ಗಡೆ ಇದಕ್ಕೆ ಕೊತ್ತಂಬರಿಯನ್ನು ಒಂದು ಸಣ್ಣ ಮಾಡಿ ಹಾಕೋರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದಾದ ಮೇಲೆ ನಾವು ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ವಿ. ಬೇಕರಿಯಾಗ ಏನು ಮಾಡ್ತಾರಪ್ಪ ಅಂದ್ರೆ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾರೆ. ಮೈದಾ ಅದು ಕೂಡ ಆರೋಗ್ಯಕ್ಕೆ ಅಪಾಯಕಾರಿ ಐತಿ. ಆದ್ದರಿಂದ ಗೋಧಿ ಹಿಟ್ಟನ್ನು ನಾವು ಚಪಾತಿ ಒಂದು ಮಾಡುವ ಒಂದು ಅದಕ್ಕೆ ನಾವು ಗೋಧಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕೊಂಡು ಅದು ಗಟ್ಟಿಯಾಗಿ ಬರುವಂಗೆ ಅದನ್ನ ಡೋ ಮಾಡ್ಕೋರಿ, ಕಣಕಾಗಿ ಮಾಡ್ಕೋರಿ. ಒಮ್ಮೆಲಿಗೆ ನೀರು ಹಾಕಬೇಡ್ರಿ, ಸ್ವಲ್ಪ ನೀರು ಹಾಕೋತಾ ಹೋಗಬೇಕು. ಭಾಳ ಅಳಕಣ ಆಗ್ಬಾರ್ದು, ಭಾಳ ಗಟ್ಟಿನೂ ಕೂಡ ಆಗಬಾರ್ದು. ಮತ್ತು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದೀರಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ನಿಮಗೇನಾದ್ರೆ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ತತ್ತಿ ಕುದ್ದಾವು, ಅವುಗಳನ್ನು ಚೆನ್ನಾಗಿ ಸೊಪ್ಪಿಯನ್ನು ಸಲ್ಕೋಬೇಕು. ಸಿಪ್ಪಿಯನ್ನು ಅದರೊಳಗೆ ಬಿಡಬೇಡ್ರಿ. ಆಮೇಲೆ ಇಲ್ಲಿ ಗೋಧಿ ಹಿಟ್ಟನ್ನು ಒಂದು 15ರಿಂದ 20 ನಿಮಿಷ ಗಾಳಿಗೆ ಇಟ್ಟಿಸಿಂದ ಏನು ಮಾಡಬೇಕು, ಆಮೇಲೆ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಅದನ್ನು ನಂತರ ಅದನ್ನು ಒಂದು ತತ್ತಿಗಳನ್ನು ಒಂದರಲ್ಲಿ 2 ಭಾಗ ಮಾಡ್ಕೋರಿ. ಒಂದೊಂದು ಪೂರ್ತಿ ತತ್ತಿಯನ್ನು ಹಾಕಿರೋ ಬರ್ತೈತಿ. ಅದರಲ್ಲಿ ಭಾಳ ದಮ್ಮಕ್ಕಾವು ಇವ ಎಗ್ ಪಪ್ಸ್ಗಳು. ಅದರಿಂದ 1/2 ಮಾಡ್ಕೊಂಡು ಇನ್ನು ಇದನ್ನೊಂದು ಲಟ್ಟಿಸಿದಂಥ ಒಂದು ಗೋಧಿ ಹಿಟ್ಟನ್ನು ನಾವು ಈ ರೀತಿ ಚೌಕಾಗಿ ಮಾಡ್ಕೋಬೇಕು. ಒಂದು ಶೇಪ್ ಬರ್ತೈತಿದೆ ಅಷ್ಟೇ, ಗುಂಡಕ್ಕೆ ಇಟ್ಟು ನಡಿತೈತಿ. ಶೇಪ್ ಬರೋ ಸಂಬಂಧ ಅಷ್ಟೇ ಇದನ್ನ ಚೌಕಾಗಿ ಕಟ್ ಮಾಡ್ಕೊಂಡ ಒಳಗಡೆ ಬಾಜಿ ಇಟ್ಟ ತತ್ತಿ ಹಿಡಿದು ಹಾಫ್ ಎಗ್ಗ ಇಷ್ಟ ಈ ರೀತಿ ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಸ್ವಲ್ಪ ಮೂಲಿಯನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡ್ಕೊರಿ.
ನೋಡಿರಿ, ಈಗ ಒಂದಾಗೈತಿ, ಎರಡಾದು. ಇದೇ ರೀತಿ ಎಲ್ಲವನ್ನು ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಿಸಾಕಿಟ್ಟ. ಎಣ್ಣೆ ಕಾದ ನಂತರ ಏನು ಮಾಡೋದಪ್ಪ ಅಂದ್ರೆ ಲೋ ಫ್ಲೇಮ್ನ್ಯಾಗ ಅವುಗಳನ್ನು ಎಲ್ಲವನ್ನು ಚೆನ್ನಾಗಿ ಕರ್ಕೋಬೇಕು. ಇಲ್ಲಿ ನಾವು ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ತೀವಿ. ಸಾಧ್ಯ ಆದರೆ ನೀವು ಅದನ್ನು ಉಪಯೋಗಿಸ್ರಂತ ಹೇಳಕ್ಕೆ ಬಯಸ್ತೀನಿ. ಯಾಕಪ್ಪ ಅಂದ್ರೆ ಅದು ಭಾಳ ಹೆಲ್ದಿ ಇರ್ತೈತಿ ಮತ್ತು ಏನೂ ಕಲಬೆರಕೆ ಇರುವುದಿಲ್ಲ. ಲೋ ಫ್ಲೇಮ್ನಾಗ ಇಡ್ರಿ ನಿಮ್ಮ ಒಂದು ಗ್ಯಾಸನ್ನು. ಚೆನ್ನಾಗಿ ಮೇಲೆ ಕೆಳಗೆ ಎರಡು ಕಡೆ ಒಂದು ಕಂದು ಬಣ್ಣಕ್ಕೆ ಬರಬೇಕು. ಈ ರೀತಿ ಮನೆಯಲ್ಲಿನ ಮಾಡೋದ್ರಿಂದ ಒಂದು ಎಗ್ ಪಪ್ಸನ್ನು ತಿನ್ನಬೇಕು ಅನ್ನುವ ಆಸೆಯನ್ನು ಪೂರೈಸ್ತೈತಿ ಮತ್ತು ನಿಮ್ಮ ಆರೋಗ್ಯವು ಕೂಡ ಒಂದು ಉತ್ತಮವಾಗಿ ಇರ್ತೈತಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಯಾವ ರೀತಿ ಯಾಕಪ್ಪ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಓಕೆ, ಎಲ್ಲ ರೆಡಿ ಆಗ್ಯಾವು. ಈ ರೀತಿ ನೀವು ಟೇಸ್ಟ್ ಮಾಡಿರಿ.